ಆಪರೇಷನ್ ಸಿಂಧೂರ್ ಮುಖಾಂತರ ತಾನೂ ಕೂಡ ಪವರ್ಫುಲ್ ರಾಷ್ಟ್ರ ಅನ್ನುವಂಥದ್ದನ್ನ ಭಾರತ ಈಗ ಆಲ್ರೆಡಿ ವಿಶ್ವಕ್ಕೆ ತೋರಿಸಿರುವಂಥದ್ದು. ಇದೇ ಸಂದರ್ಭದಲ್ಲಿ ಅಮೆರಿಕದ ಗುಪ್ತಚರ ಸಂಸ್ಥೆ 2025ರ ಒಂದು ವರದಿಯನ್ನ ಬಿಡುಗಡೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತವನ್ನ ತನ್ನ ಅಸ್ತಿತ್ವಕ್ಕೆ ಕುತ್ತು ಅನ್ನುವಂಥ ರೀತಿಯಲ್ಲಿ ನೋಡ್ತಾ ಇದೆ. ಇನ್ನು ಭಾರತ ಪಾಕಿಸ್ತಾನವನ್ನ ಕೇವಲ ಭದ್ರತೆಗೆ ಕುತ್ತು ಅನ್ನುವಂಥ ದೃಷ್ಟಿಯಲ್ಲಿ ನೋಡ್ತಾ ಇದೆ. ಭಾರತದ ಎದುರಾಳಿ ಯಾರು, ಭಾರತ ಯಾರನ್ನ ಎದುರಾಳಿಯಾಗಿ ನೋಡ್ತಾ ಇದೆ ಅಂದರೆ ಅದು ಚೀನಾವನ್ನ ಅನ್ನುವಂಥದ್ರ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಸೊ ಪಾಕಿಸ್ತಾನ ಯಾವಾಗಲೂ ಹೇಳುತ್ತಲ್ಲ, ಭಾರತ ನಮ್ಮ ಈಕ್ವಲ್, ನಾವು ಅವರನ್ನ ಎದುರಾಳಿ ಥರ ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಯಾವಾಗಲೂ ಹೇಳ್ಕೊಂಡು ಓಡಾಡುವಂಥ ಪಾಕಿಸ್ತಾನಕ್ಕೆ ಗುಪ್ತಚರ ಸಂಸ್ಥೆ ಕೊಟ್ಟಿರುವಂಥ ವರದಿನೇ ಒಂದು ಆಧಾರ ಆಗ್ತಾ ಇರುವಂಥದ್ದು ಅವರು ಇರ್ರಿಲೆವೆಂಟ್ ಅಂತ. ಪಾಕ್ ವಿರುದ್ಧ ಭಾರತದ ರಾಜತಾಂತ್ರಿಕ ಸಮರ ಕೂಡ ಒಂದ್ ಕಡೆ ನಡೀತಾನೆ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ಸ್ಪಷ್ಟ ಸಂದೇಶವನ್ನ ಕೂಡ ಈಗ ಆಲ್ರೆಡಿ ಕೊಟ್ಟಿರುವಂಥದ್ದು. ವಿಶ್ವಕ್ಕೆ ಭಾರತದ ಶಕ್ತಿ ಸಾಮರ್ಥ್ಯದ ಪರಿಚಯವನ್ನ ಕೂಡ ಮಾಡಿಕೊಡ್ಲಾಗಿದೆ. ಇಡೀ ಭಾರತದಿಂದ ಅಂದ್ರೆ ಭಾರತ ರಕ್ಷಣೆಯಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದೇವೆ ಅನ್ನುವಂಥದ್ದನ್ನ ಕೂಡ ತೋರಿಸಿರುವಂಥದ್ದು. ಈಗ ರಾಜತಾಂತ್ರಿಕವಾಗಿಯೂ ಕೂಡ ಮಣಿಸುವಂತ ಕೆಲಸ ಆಗ್ತಾ ಇದೆ. ಭಾರತದ ಪ್ರಹಾರಕ್ಕೆ ಪಾಕಿಸ್ತಾನ ಅಕ್ಷರಶಃ ತಲ್ಲಣಿಸಿ ಹೋಗಿದೆ. ಅಣ್ವಸ್ತ್ರ ಸುಧಾರಣೆಗೆ ಮುಂದಾಗಿರುವಂಥದ್ದು ಪಾಕಿಸ್ತಾನ. ಪರಮಾಣು ಶಸ್ತ್ರಾಗಾರದ ಆಧುನೀಕರಣಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಪಾಕ್ ಬಳಿಯ ಅಣ್ವಸ್ತ್ರ ಸುರಕ್ಷಿತ ಅಲ್ಲ ಅಂತ ಭಾರತ ಪದೇ ಪದೇ ವಾದವನ್ನ ಮಾಡ್ತಾ ಇದೆ. ಅದನ್ನ ಮತ್ತಷ್ಟು ವಾದವನ್ನ ಮಾಡುವ ಮುಖಾಂತರ ಪಾಕಿಸ್ತಾನವನ್ನ ಕಟ್ಟಿ ಹಾಕುವಂತ ಪ್ರಯತ್ನ. ಪರಮಾಣು ಶಕ್ತಿ ಸಂಸ್ಥೆ ಇದನ್ನ ವಶಕ್ಕೆ ಪಡಿಬೇಕು. ಭಾರತದ ವಾದಕ್ಕೆ ಮನ್ನಣೆ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಯಾಕೆಂದ್ರೆ ಪಾಕಿಸ್ತಾನ ಯಾವಾಗಲೂ ಕೂಡ ಅದನ್ನ ಗುರಾಣಿ ರೀತಿಯಲ್ಲಿ ಬಳಸಿಕೊಂಡು ಭಾರತವನ್ನ ಬೆದರಿಸುವಂತ ತಂತ್ರವನ್ನ ಮಾಡ್ತಾ ಇತ್ತು. ಆದ್ರೆ ಭಾರತ ಈ ಬಾರಿ ಅದಕ್ಕೆ ಸೊಪ್ಪನ್ನ ಹಾಕಿಲ್ಲ, ತಕ್ಕ ಪಾಠವನ್ನ ಕಲಿಸಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಅಮೆರಿಕದ ಗುಪ್ತಚರ ಸಂಸ್ಥೆನೇ ಹೇಳ್ತಾ ಇದೆ, ಭಾರತ ಯಾವ ಲೆವೆಲ್ಗಿದೆ, ಯಾವ ರೀತಿಯಾದಂಥ ಒಂದು ದೃಷ್ಟಿಕೋನವನ್ನು ಹೊಂದಿದೆ, ಪಾಕಿಸ್ತಾನವನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಬಟ್ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಂತ. ಆದರೆ ಪಾಕಿಗೆ ಎಷ್ಟು ಮಟ್ಟಿಗೆ ಭಯ ಇದೆ ಅಂದರೆ ತನ್ನ ದೇಶನೇ ನಾಶ ಮಾಡುವಂಥ ಒಂದು ಆತಂಕ ಭಾರತದ ಮುಖಾಂತರ ಕಾಡ್ತಾ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೇಗೆ ನೋಡ್ಬೋದು ಇದನ್ನು ಅಂತ. ಯಾಕೆಂದರೆ ಚೀನಾನ ಎದುರಾಳಿಯಾಗಿ ನೋಡ್ತಾ ಇದೆ ಒಂದು ರಾಷ್ಟ್ರ ಅಂದರೆ ಆ ಒಂದು ರಾಷ್ಟ್ರದ ದೃಷ್ಟಿಕೋನ ಮತ್ತು ಬೆಳೀತಾ ಇರುವಂಥ ರೀತಿ, ನಾಟ್ ಓನ್ಲಿ ಸೆಕ್ಯೂರಿಟಿ, ಅದು ಎಕನಾಮಿ ವೈಸು ಎಲ್ಲ ರೀತಿಯಲ್ಲೂ ಕೂಡ ಮನ್ನಣೆಗೆ ಬರ್ತಾ ಹೋಗುತ್ತೆ. ಸೊ ಭಾರತ ತನ್ನ ನಿಲುವುಗಳನ್ನು, ಹೆಜ್ಜೆಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ಇಡ್ತಾ ಇದೆ ಅನ್ನುವಂಥದ್ದಕ್ಕೂ ಒಂದು ಸಂದೇಶ ಇದ್ದಂತೆ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಪೃಥ್ವಿ, ದೂರದೃಷ್ಟಿ ಮತ್ತು ದೃಷ್ಟಿಕೋನ ಎರಡೂ ಕೂಡ ಯಾವತ್ತೂ ದೊಡ್ಡ ಮಟ್ಟದಲ್ಲಿರಬೇಕು. ಸೊ ಈ ಪಾಕಿಸ್ತಾನ ಹೇಳ್ಬೋದು ನಾವು ಈಕ್ವಲೆಂಟು ಭಾರತ ಅಥವಾ ಆ ರೀತಿ ತನ್ನ ಗ್ಲೋಬಲ್ ಪಾಲಿಟಿಕ್ಸ್ಗೋಸ್ಕರ ಅಮೆರಿಕ ಕೂಡ ಭಾರತ ಮತ್ತು ಪಾಕಿಸ್ತಾನವನ್ನು ಒಂದೇ ತಕ್ಕಡಿಯಲ್ಲಿ ತೂಗುವಂತಹ ಒಂದಷ್ಟು ಕುತಂತ್ರವನ್ನು ಮಾಡಬಹುದು. ಆದರೆ ವಾಸ್ತವಾಂಶ ಬೇರೆ ಇದೆ ಅನ್ನುವಂಥದ್ದು ನಿನ್ನೆ ಬಂದಿರುವಂಥ ಅಂಕಿಅಂಶಗಳೆಲ್ಲ ಗೊತ್ತಾಗುತ್ತೆ. ಈಗಾಗಲೇ ನಾವು ಜಪಾನನ ಹಿಂದಕ್ಕೆ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದ್ದೀವಿ. ಇನ್ನೇನು ಕೆಲವೇ 2-2.5 ವರ್ಷಗಳಲ್ಲಿ ನಾವು 3ನೇ ಅತಿ ದೊಡ್ಡ ಆರ್ಥಿಕತೆ ಕೂಡ ಆಗ್ತೀವಿ. ಸೊ ಅದಾದಮೇಲೆ ಯಾರಿದ್ದಾರೆ ನಮ್ಮ ಟೇಬಲ್ ಮೇಲೆ? ಅಫ್ಕೋರ್ಸ್ ಚೀನಾ ಇದೆ. ಚೀನಾ ಮೇಲೆ ಅಮೆರಿಕ ಇದೆ, 2,000 ಲಕ್ಷ ಕೋಟಿ ಅವರು ಇರೋದ್ರಿಂದ, ಇವರು 1.5 ಲಕ್ಷ ಕೋಟಿ ಇರೋದ್ರಿಂದ ನಾವು ನೆಕ್ಸ್ಟ್ ಯಾರನ್ನು ನೋಡಬೇಕು? ಅಫ್ಕೋರ್ಸ್ ಚೀನಾನ ನೋಡಬೇಕು. ಚೀನಾನ ನೋಡಬೇಕು ಅಂದರೆ ಬರೀ ನೋಡ್ತಾ ಕೂತ್ರಾಗಲ್ವಲ್ಲ, 360 ಡಿಗ್ರಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಅದಕ್ಕೆ ಪ್ರಿಪೇರ್ಡ್ ಆಗಬೇಕು. ಸೊ ಚೀನಾ ಯಾವ ರೀತಿ ಸದ್ದಿಲ್ಲದೆ ತನ್ನ ಸಾಧನೆಯನ್ನು ಅಮೆರಿಕ ವಿರುದ್ಧ ಅಥವಾ ಅಮೆರಿಕಾಗೆ ಸರಿಸಮನಾಗಿ ಇವತ್ತು ಗ್ಲೋಬಲ್ ಪವರ್ ಹೌಸಲ್ಲಿ ಮಾಡ್ಕೊಂಡಿದೆ ಅನ್ನೋದನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಈಗ ಚೀನಾನ ಭಾರತ ಎದುರಾಕೊಳ್ಳೋಕ್ಕಾಗುತ್ತಾ, ಪಾಕಿಸ್ತಾನನಾದರೆ ಹೊಡೆದಾಕ್ಬಿಡುತ್ತೆ ಅನ್ನುವಂಥ ಒಂದು ಮಾತಿತ್ತು. ಪಾಕಿಸ್ತಾನನೂ ಕೂಡ ಈ ರೀತಿ ಡೀಪ್ ಇನ್ಸೈಡ್ ಹೋಗಿ ಹೊಡಿತೀವಿ ಅನ್ನೋ ಒಂದು ಕಲ್ಪನೆ ಜಗತ್ತಿನ ಯಾವ ರಾಷ್ಟ್ರಗಳಿಗೂ ಕೂಡ ಇರಲಿಲ್ಲ. ಬಂದು ಎಷ್ಟೇ ತೀಟೆ ಮಾಡಿದ್ರು ಕೂಡ ಸಹಿಸ್ಕೋತೀವಿ. 26/11 ಆದಾಗ ಏನಾಯಿತು ನಮ್ಮ ಪರಿಸ್ಥಿತಿ, ಅದಾದಮೇಲೆ ಕೂಡ ನಾವು ಅಮೆರಿಕದ ಮುಂದೆ ಹೋಗ್ತೀವಿ ಅಂತ ಒಂದು ನಿರೀಕ್ಷೆಗಳಲ್ಲೇ ಜಗತ್ತಿತ್ತು. ಆದರೆ ಬದಲಾದ ಭಾರತ ಮತ್ತು ಇಲ್ಲಿರುವಂಥ ಸ್ಥಿರ ಸರ್ಕಾರ, ಇಲ್ಲಿರುವಂಥ ಒಂದು ಏನು ಸ್ಟ್ರಾಟಜಿಕ್ ಅಡ್ವಾನ್ಸ್ಮೆಂಟು ಭಾರತಕ್ಕಿರುವಂಥದ್ದು ಗ್ಲೋಬಲ್ ಏಷ್ಯಾದಲ್ಲಿ ಎಲ್ಲ ಕಾರಣಕ್ಕೂ ಕೂಡ ಇವತ್ತು ನಾವು ಅತ್ಯಂತ ಸಿಗ್ನಿಫಿಕೆಂಟ್ ರಾಷ್ಟ್ರ ಆಗಿದ್ದೀವಿ ಮತ್ತು ಬದಲಾಗಿದ್ದೀವಿ ಅನ್ನೋದನ್ನು ಈ ಒಂದು ವೈರುಧ್ಯದಲ್ಲೂ ಕೂಡ ತೋರಿಸಿದ್ದೀವಿ. ನಮ್ಮ ಮೇಲೆ ದಾಳಿ ಆಯಿತು, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ವಿ. ಆ ಒಂದು ಪ್ರಕ್ರಿಯೆಯಲ್ಲಿ ಇಡೀ ಜಗತ್ತು ನಮ್ಮ ಶಕ್ತಿ ಏನು ಅನ್ನೋದನ್ನು ಪ್ಯಾರಲಲ್ಲಿ ಮಿಲಿಟರಿ ಪವರ್ನ ನೋಡ್ತು. ಮತ್ತೊಂದು ಕಡೆ ಎಕನಾಮಿಕ್ ಪವರನ್ನು ಕೂಡ ನೋಡ್ತಾ ಇದೆ. UN ರಿಪೋರ್ಟ್ ಕೂಡ ರೀಸೆಂಟ್ಲಿ ಹೇಳಿತ್ತು ಏನಂತ, ನಾವು ನಮ್ಮ GDP ದರ ಅತ್ಯಂತ ಸಸ್ಟೈನ್ಡ್ ಆಗಿ ಹೋಗುತ್ತೆ ಕಂಪೇರ್ ಟು ಅಮೆರಿಕ, ಚೀನಾ. ಈಗಾಗಲೇ ಅವ್ರು ಎಸ್ಟಾಬ್ಲಿಷ್ಡ್ ಆಗಿದೆ, ನಾವು ಅವರನ್ನು ಮೀರಿ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಲ್ಲ. ಆದರೆ ಕಂಪ್ಯಾರಿಟಿವ್ಲಿ ಪ್ರೋಗ್ರೆಸ್ ರೇಟಲ್ಲಿ ನಾವು ಅವ್ರಿಗಿಂತನೂ ಕೂಡ ಮುಂದಿದ್ದೀವಿ. ಸಸ್ಟೈನಬಿಲಿಟಿ, ಇನ್ಫ್ಲೇಷನ್, ಮತ್ತೊಂದು ಎಲ್ಲದರಲ್ಲೂ ಅನ್ನೋ ಲೆಕ್ಕಾಚಾರಕ್ಕೆ ನಮ್ಮ ಪ್ರಗತಿ 360 ಡಿಗ್ರಿಯಲ್ಲಿದೆ. ಸೊ ಅದಕ್ಕೆ ಭಾರತಕ್ಕಿರುವಂಥ ಈ ಶತಮಾನ ಭಾರತದ್ದು ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಎಲ್ಲ ಒಂದು ಲಕ್ಷಣಗಳು ಕೂಡ ಎಲ್ಲ ಕಡೆಯಿಂದ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಇಷ್ಟು ದಿವಸ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಥರ ಲೆಕ್ಕ. ಇವತ್ತು ಅಮೆರಿಕ ಸಪೋರ್ಟ್ ಇದ್ದರೂ ಕೂಡ ಇವರು ಸೀದಾ ಬಂದು ನಮ್ಮ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಬಳಿ, ಈಗ ನಾವು ಅದನ್ನು ಕ್ಲೇಮ್ ಮಾಡಿಲ್ಲ ಅಫಿಷಿಯಲಿ, ಸ್ಟಿಲ್ ಆಗ್ತಾ ಇರುವಂಥ ರಿಪೋರ್ಟು 100 ಖಾನ್ ಏರ್ ಬೇಸ್ ಪಕ್ಕನೇ ಇದ್ದಿದ್ದರಿಂದ
ಸೊ ಇಷ್ಟೆಲ್ಲ ಅವರ ಕಮಾಂಡ್ ಸೆಂಟರ್, ನ್ಯೂಕ್ಲಿಯರ್ ಮೊಬಿಲಿಟಿ ಸೆಂಟ್ರಲ್ಲಿ ಇದ್ದಿದ್ದರಿಂದ ಅಲ್ಲಿವರೆಗೂ ಹೋಗಿ ತಲುಪುತ್ತೆ ನಮ್ಮ ಕ್ಷಿಪಣಿ ಅಂತಂದರೆ ನಾವು ಎಷ್ಟು ಸ್ಟ್ರಾಟಜಿಕಲಿ ಅಡ್ವಾನ್ಸ್ಡ್ ಇದ್ದೀವಿ ಮತ್ತು ಗುಪ್ತಚರ ನಮ್ಮಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ, ನಾವು ಸೆಟಲೈಟ್ ಮೂಲಕ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ. ಸೊ ಎಲ್ಲದರಲ್ಲೂ ಕೂಡ ಈಗ ಒಂದು ದೊಡ್ಡ ಥ್ರೆಟ್ ಆಗಿದೆ ಪಾಕಿಸ್ತಾನಕ್ಕೆ. ಸೊ ಹೀಗಾಗಿ ಅವರ ಒಂದು ಮಾಡರ್ನೈಸೇಷನ್ಗೆ ಕೈ ಹಾಕಿದರೆ, ಬೇರೆ ಚೀನಾ ವಿರುದ್ಧ ನಾವು ಮೇಲ್ ನೋಡ್ತಾ ಇರೋದ್ರಿಂದ ಅವರಿಗೆ ಸರಿಸಮಾನವಾಗಿ ಅವರು ಈಗ 100 ಅಣ್ವಸ್ತ್ರ ಸಿಡಿತಲೆಗಳ ಮೇಲೆ ಕೂಡ ಹೋಗುವಂಥ, ಅಂದರೆ 1000 ಅಣ್ವಸ್ತ್ರ ಸಿಡಿತಲೆಗಳವರೆಗೂ ಕೂಡ ಹೋಗುವಂಥ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ನಾವು ಅಣ್ವಸ್ತ್ರ ಯುದ್ಧದಾಹಿ ಅಲ್ಲ, ಅಥವಾ ಅಣ್ವಸ್ತ್ರದ ಪರವಾಗಿಲ್ಲ, ಅಥವಾ ಏನು ಭೂದಾಹಿನೂ ಅಲ್ಲ, ಯುದ್ಧದಾಹಿನೂ ಅಲ್ಲ, ಸಂಪನ್ಮೂಲ ದಾಹಿನೂ ಅಲ್ಲ. ನಮ್ಮಲ್ಲಿರುವಂಥ ನಮ್ಮ ಬೌಂಡ್ರಿ ಒಳಗಡೆ ನಾವು ಸಾಧನೆಗಳನ್ನು ಮಾಡಬೇಕು ಅನ್ನೋಂಥ ಒಂದು ಸಂಯಮ, ತಾಳ್ಮೆಯನ್ನು ಇಟ್ಕೊಂಡಿರುವಂಥದ್ದು ಈ ಎಂಟೈರ್ ಆಪರೇಷನ್ ಸಿಂಧೂರ್ ಪ್ರಕ್ರಿಯೆಯಲ್ಲೂ ಕೂಡ ಆ ಒಂದು ತೂಕ, ಗೌರವದ ಒಂದು ಹೆಜ್ಜೆಗಳನ್ನೇ ಇಡ್ತಾ ಬಂತು ಭಾರತ. ಜಗತ್ತಿನ ಜೊತೆಗೆ ಈಗ ಇಡೀ ಜಗತ್ತು ನಿರೀಕ್ಷೆ ಮಾಡ್ತಾ ಇತ್ತು, ಪಹಲ್ಗಾಮ್ ಆದಮೇಲೆ ಮೋದಿ ಸ್ಟ್ರಾಂಗ್ ಲೀಡರ್ಶಿಪ್ಪು ಏನು ಮಾಡ್ಬಿಡ್ತಾರೆ, ಎಲ್ಲ ಡ್ರಿಲ್ ಆಗ್ತಾ ಇದೆ, ಏನೋ ಮಾಡಿಬಿಡ್ತಾರೆ ಪಾಕಿಸ್ತಾನಕ್ಕೆ ನೇರವಾಗಿ ಯುದ್ಧ ಮತ್ತೊಂದು ಅಂತ. ನಮ್ಮ ಒಂದು ಗುರಿ ಪ್ರಿಸಿಷನ್ ಸ್ಟ್ರೈಕ್ ಇರುವಂಥದ್ದು ಮತ್ತು ನಮ್ಮ ಗುರಿ ಇರುವಂಥದ್ದು ಉಗ್ರರ ವಿರುದ್ಧ ಅನ್ನುವಂಥದ್ದನ್ನು ಹೇಳ್ತಾ ಮನವರಿಕೆ ಮಾಡ್ತಾ ಹೊಡೆದು ಬಂದು, ಅದಾದಮೇಲೂ ಕೂಡ ಪಾಕಿಸ್ತಾನ ತಗಾದೆ ಮಾಡಕ್ಕೆ ಬಂದಾದ್ಮೇಲೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ತುಂಬ ಸಂಯಮದಿಂದ ಇಡೀ ಜಗತ್ತಿಗೆ ಅರ್ಥ ಆಗೋ ರೀತಿ, ಕಾಣೋ ರೀತಿ ಸಂಯಮದಿಂದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀವಿ. ಸೊ ನಮ್ಮ ಹತ್ರ ಶಕ್ತಿ ಇದೆ, ನಾವು ಬಲಹೀನರಲ್ಲ. ಹಾಗಂದ ಮಾತ್ರಕ್ಕೆ ನಮಗೆ ಯಾರನ್ನೋ ಒಂದು ದಬ್ಬಾಳಿಕೆ ಮಾಡುವಂಥ ಮನಸ್ಥಿತಿ ಕೂಡ ಇಲ್ಲ ಅನ್ನುವಂಥ ಒಂದು ರಾಜತಾಂತ್ರಿಕ ತಾಳ್ಮೆ ಮತ್ತು ಬೌದ್ಧಿಕ ಜವಾಬ್ದಾರಿ ಮತ್ತು ಒಂದು ಗ್ಲೋಬಲ್ ಜವಾಬ್ದಾರಿಯನ್ನು ಭಾರತ ಈ ಒಂದು ಪ್ರಕ್ರಿಯೆಯಲ್ಲಿ ಮೆರೆದಿರುವಂಥದ್ದು. ಅದಕ್ಕೆ ಕಂಟಿನ್ಯೂಯೇಷನ್ ಆಗಿ ಇವತ್ತು ಎಲ್ಲ ಡೆಲಿಗೇಷನ್ಗಳು ಹೋಗ್ತಾ ಇರುವಂಥದ್ದು, ಭಾರತ ಎಷ್ಟು ಸಂಯಮದಿಂದ ವರ್ತಿಸಿದೆ ಮತ್ತು ಅಗತ್ಯ ಏನಿತ್ತು ಈ ಒಂದು ಪ್ರತಿಕ್ರಿಯೆಗೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇರೋದು. ಮತ್ತು ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿರುವಂಥ ಅಣ್ವಸ್ತ್ರ ಥ್ರೆಟ್ಟು, ಮಗದೊಂದು ಮಾಡರ್ನೈಸೇಷನ್ನು, ಇದೆಲ್ಲದಕ್ಕೂ ಕೂಡ ಇಂಡಿಯಾ ಯಾವ ರೀತಿ ರೆಡಿ ಆಗ್ತಾ ಇದೆ. ನಾಳೆ ಅಕಸ್ಮಾತ್ ಇದಕ್ಕೂ ದೊಡ್ಡ ಪ್ರತಿಕ್ರಿಯೆಗಳು ಬಂದಂಥ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಏನಾದರೂ ಕ್ಲಿಕ್ ಆದರೆ, ನಮ್ಮ ಕಡೆಯಿಂದ ಪ್ರತಿಕ್ರಿಯೆ ಬಂದಂಥ ಸಂದರ್ಭದಲ್ಲಿ ಆ್ಯಸ್ ಎ ಗ್ಲೋಬ್ ನೀವು ಯಾವ ರೀತಿ ನಮ್ಮ ಜೊತೆ ನಿಲ್ಲಬೇಕು ಅನ್ನೋಂಥ ಒಂದು ವಿಶ್ವಾಸವನ್ನು ಪಡೆಯುವಂಥ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ಮುತ್ಸದ್ದಿತನ, ಒಂದು ಸ್ಟೇಟ್ಮ್ಯಾನ್ಶಿಪ್ ಮತ್ತು ಒಂದು ಫಾರಿನ್ ಪಾಲಿಸಿಯ ಒಂದು ಸ್ಟ್ರಾಂಗ್ ಮೆಸೇಜು ಮತ್ತು ಕನೆಕ್ಟಿಂಗ್ ಡಾಟ್ಸು ಮತ್ತು ಅದರ ಜೊತೆಗೆ ನಾವೆಷ್ಟು ಬೆಳೀತಾ ಇದ್ದೀವಿ ಮತ್ತು ಬೆಳೆದಿದ್ದೀವಿ ಅನ್ನೋದನ್ನು ತೋರಿಸೋದಕ್ಕೂ ಕೂಡ ಈ ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಥರ. ಸೊ ಅದನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಬಳಸ್ಕೋತಾ ಇರುವಂಥದ್ದನ್ನು ನಾವು ನೋಡ್ಬೋದು ಪೃಥ್ವಿ. ಎಸ್ ಪಟೇಲ್ರೆ, ಇಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಭಾರತದ ಶಕ್ತಿ ತೋರಿಸಿರುವಂಥದ್ದು, ಅದರ ಜೊತೆಗೆ ನಾವೆಷ್ಟು ಪವರ್ಫುಲ್ ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸೋದ್ರ ಜೊತೆಗೆ ಪಾಕಿಸ್ತಾನವನ್ನು ಕೂಡ ಕಂಪ್ಲೀಟ್ ಆಗಿ ಸೈಡ್ಲೈನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಇದರ ಜೊತೆಗೆ ಇಡೀ ಭಾರತದ ನಾಗರಿಕರು ಮತ್ತಷ್ಟು ಸೈನ್ಯದ ಬಗ್ಗೆ, ಈಗಿರುವಂಥ ನಾಯಕತ್ವದ ಬಗ್ಗೆ ನಂಬಿಕೆ ಮತ್ತು ಭದ್ರತೆಯ ವಿಚಾರದಲ್ಲಿ ಇನ್ನಷ್ಟು ಭರವಸೆಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಮತ್ತಷ್ಟು ನಾವು ನಂಬೋದಪ್ಪ ಈ ನಾಯಕತ್ವವನ್ನು ಅನ್ನುವಂಥ ನಿಟ್ಟಿನಲ್ಲಿ ಈಗಿದ್ದಂಥ ಭರವಸೆಯನ್ನು ಇನ್ನಷ್ಟು ಯಾವ ರೀತಿಯಾಗಿ ಜಾಸ್ತಿ ಮಾಡಿದೆ ಅಂತ. ಒಂದು ಪಹಲ್ಗಾಮ್ನ ಅತ್ಯಾಚಾರ ಅನ್ನೋದು ಅದು ಪಾಕಿಸ್ತಾನಕ್ಕೆ ಇವತ್ತು ದುರ್ಬರ ಅನಿಸಿದೆ. ಭಾಳಷ್ಟು ಪಾಕಿಸ್ತಾನಕ್ಕೆ ಎಷ್ಟು ಇದಾಗಿದೆ ಅಂತ ಹೇಳಿದರೆ, ನಿಮಗೆ ನೂರ್ಖಾನ್ ಏರ್ ಬೇಸಲ್ಲಿ ದಾಳಿ ಮಾತ್ರ ಅಲ್ಲ, ಇಸ್ಲಾಮಾಬಾದ್ ನಿಯರ್ ಬೈ ನೀವು ಅಣ್ವಸ್ತ್ರಗಳ ಘಟಕಗಳಿರ್ತಕ್ಕಂಥದ್ದೇ ಇಸ್ಲಾಮಾಬಾದ್ ಹತ್ತಿರದಲ್ಲಿ ನಮ್ಮ ಕ್ಷಿಪಣಿಗಳು ದಾಳಿ ಮಾಡಿದ್ರಿಂದ ಇವತ್ತು ಅವರ ಅಣ್ವಸ್ತ್ರಗಳು ಏನು ಘಟಕಗಳು ಸೇಫ್ ಅಲ್ಲ ಅಂತ ಒಂದು ಮೆಸೇಜ್ ಹೋಗಿರ್ತಕ್ಕಂಥದ್ದು. ಪಾಕಿಸ್ತಾನ ISI ಒಂದು ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು, ಯಾವಾಗ ಬೇಕಾದರೂ ಕೂಡ ಭಾರತ ನಮ್ಮ ಅಣ್ವಸ್ತ್ರಗಳ ಮೇಲೆ ಸ್ವತಃ ಅದನ್ನು ವೀಕ್ ಮಾಡಲಿಕ್ಕೆ ಏನು ಬೇಕು ಆ ಥರದ ದಾಳಿಯನ್ನು ಮಾಡುವ ಸಾಧ್ಯತೆ ಇದೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಮುಂಬರಲಿರ್ತಕ್ಕಂಥ ಸಂಭವನೀಯ ಭಾರತದ ದಾಳಿಯ ಭಯಕ್ಕಾಗಿ ಈಗ ಅನಿವಾರ್ಯವಾಗಿ ಪಾಕಿಸ್ತಾನ ತನ್ನ ಅಣ್ವಸ್ತ್ರ ಘಟಕಗಳನ್ನು ಮತ್ತಷ್ಟು ವಿಸ್ತರಣೆ ಮಾಡುವಂಥದ್ದು ಮತ್ತು ಮತ್ತಷ್ಟು ಅದು ಆಧುನೀಕರಣಗೊಳಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಪಾಕಿಸ್ತಾನ ಈಗ ಆರ್ಥಿಕ ಮುಗ್ಗಟ್ಟಿನಲ್ಲಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಈಗಾಗಲೇ 8,500 ಕೋಟಿ IMF ಫಂಡನ್ನು ಕೇಳಿರ್ತಕ್ಕಂಥದ್ದು. IMF ತನ್ನ ಪ್ರತಿನಿಧಿಯನ್ನು ಕಳಿಸಿ ಅದನ್ನು ಮಾನಿಟರ್ ಮಾಡೋದ್ರಿಂದ ಅವರಿಗೆಲ್ಲ ಒಂದು ಕಡೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿರ್ತಕ್ಕಂಥದ್ದು. ಯಾವಾಗ ಭಾರತ IMF ಫಂಡ್ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತು, ಅತಿ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತು, ವಿಶ್ವದ ಮುಂದೆ ವಿರೋಧವನ್ನು ವ್ಯಕ್ತಪಡಿಸ್ತು, ಆ ಸಂದರ್ಭದಲ್ಲಿ IMF ಕೂಡ ತನ್ನ ಫಂಡನ್ನು ಕೊಡುವ ಸಂದರ್ಭದಲ್ಲಿ ಅದಾದ ಭಾರತದ ಗಟ್ಟಿಯಾದ ವಿರೋಧದ ನಡುವೆ 48 ಗಂಟೆಯ ಒಳಗಡೆ ಒಂದು ಮಾನಿಟರನ್ನು ಮಾಡುವ ಮತ್ತು ಒಂದು ಗೈಡ್ಲೈನ್ಸನ್ನು ಕೊಟ್ಟಿತು. ಇದು ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಹೊಡೆತ, ರಾಜತಾಂತ್ರಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಮೊದಲನೇ ಹೊಡೆತ ಕೊಡ್ತು. ನಂತರ ಈಗಾಗಲೇ ವಿಶ್ವ ಬ್ಯಾಂಕ್ ಮುಂದೆ 1,70,000 ಕೋಟಿ ರೂಪಾಯಿಯನ್ನು ಸಾಲವನ್ನು ಕೇಳ್ತಿರ್ತಕ್ಕಂಥ, ಆ ಸಾಲ ಕೊಟ್ಟು ಕೂಡ ಅದಕ್ಕೆ ಜವಾಬ್ದಾರಿತ ಆಗಿರಬೇಕು. ಸಾಲ ಕೊಡುವ ಕೂಡ ಒಂದಷ್ಟು ಕಂಡೀಷನ್ ಕೊಡ್ತಾರೆ. ಪ್ರಮುಖವಾಗಿ ಪಾಕಿಸ್ತಾನ ಸಾಲ ಕೇಳ್ತಿರ್ತಕ್ಕಂಥದ್ದು ತನ್ನ ಅಣ್ವಸ್ತ್ರವನ್ನು ಆಧುನಿಕಗೊಳಿಸುವಂಥದ್ದು ಮತ್ತು ಘಟಕಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಒಂದಷ್ಟು ಪ್ಲ್ಯಾನ್ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಪಾಕಿಸ್ತಾನಕ್ಕೆ ತನ್ನ ದೇಶದ ಭದ್ರತೆಗೆ ಕೂಡ ಭದ್ರತೆಯ ಸವಾಲು ಎದುರಾಗಿರ್ತಕ್ಕಂಥ, ಯಾಕಂತೇಳಿ ನಾವು ಇಸ್ಲಾಮಾಬಾದು ಬಳಿ ಅಣ್ವಸ್ತ್ರ ಘಟಕಗಳಲ್ಲಿ ನಾವು ಮಿಸೈಲ್ ದಾಳಿಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಂದೊಂದಿನ ಭಾರತದ ಮುಂದೆ ನಾವು ಯಾವುದೇ ರೀತಿ ಪ್ರತಿರೋಧವನ್ನು ಒಡ್ಡಕ್ಕಾಗಲ್ಲ ಮತ್ತು ನಮ್ಮ ಭಯೋತ್ಪಾದಕ ಮತ್ತು ಉಗ್ರ ಕೃತ್ಯಗಳನ್ನ ಭಾರತ ಸಮರ್ಥವಾಗಿ ಎದುರಿಸುತ್ತೆ ಎಂಬ ಕಾರಣಕ್ಕಾಗಿ ಪಕ್ಕದ ಚೈನಾ,
ಚೈನಾದ ಸಹಾಯವನ್ನು ಪಡಿತಿರತಕ್ಕಂಥದ್ದು. ಈಗಾಗಲೇ ಚೀನಾ ಪಾಕಿಸ್ತಾನಕ್ಕೆ ತನ್ನೆಲ್ಲ ನೆರವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವಿಶ್ವದ ಪ್ರಮುಖ ಸೂಪರ್ ಪವರ್ ಕಂಟ್ರೀಸ್ಗಳಲ್ಲಿ ಚೈನಾ ಕೂಡ ಒಂದಾಗಿರ್ತಕ್ಕಂಥದ್ದು. ಚೈನಾ ಸ್ಟ್ರಾಂಗ್ ಆದಷ್ಟು ಕೂಡ ಅದು ಒನ್ಸ್ ಅಗೇನ್ ಅಮೆರಿಕಕ್ಕೆ ಥ್ರೆಟ್ಟು, ಐರೋಪ್ಯ ಒಕ್ಕೂಟಕ್ಕೆ ಥ್ರೆಟ್ಟು, ಮತ್ತು ಜರ್ಮನಿ ಇರ್ಬೋದು, UK, ಈ ಎಲ್ಲ ರಾಷ್ಟ್ರಗಳಿಗೂ ಕೂಡ ಥ್ರೆಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ 33 ದೇಶಗಳ ಮುಂದೆ ನಾವು ಪಾಕಿಸ್ತಾನ ಯಾವ ರೀತಿ ಉಗ್ರರನ್ನು ಪೋಷಿಸುತ್ತಿದೆ ಮತ್ತು ಭಯೋತ್ಪಾದಕ ಕೃತ್ಯಗಳನ್ನು ಯಾವ ರೀತಿ ಮಾಡ್ತಿದೆ, ಇದು ಮಾನವ ಕುಲಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ನಾವು ಇಡೀ 33 ದೇಶಗಳ ನಾವು ವಿವರಿಸ್ತಿದ್ದೇವೆ. ಈಗಾಗಲೇ ನಿನ್ನೆ ದಕ್ಷಿಣ ಕೊರಿಯಾ, ಬಹರೇನ್ ಮತ್ತು ಅಮೆರಿಕಗಳಲ್ಲಿ ಒಂದಷ್ಟು ಸಂಚಲನ ಮೂಡಿರ್ತಕ್ಕಂಥದ್ದು. ನಿನ್ನೆ ಅಮೆರಿಕದಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ನಿಮಗೆ ಶಶಿ ತರೂರ್ ಅವರು ಒಂದು ಮಾತನ್ನು ಹೇಳಿದರು, ಭಯೋತ್ಪಾದನೆ ಮತ್ತು ಉಗ್ರ ಕೃತ್ಯ ಅದು ಭಾರತಕ್ಕೆ ಮಾತ್ರ ಅಪಾಯಕಾರಿಯಲ್ಲ, ಒಂದು ಭಯೋತ್ಪಾದನೆ ಮತ್ತು ಉಗ್ರ ಕೃತ್ಯ ಇಡೀ ಮಾನವ ಕುಲಕ್ಕೆ ಅಪಾಯಕಾರಿ. ಅದು ಅಮೆರಿಕ ಇರ್ಬೋದು, ಭಾರತ ಇರ್ಬೋದು, ಅಥವಾ ಐರೋಪ್ಯ ಒಕ್ಕೂಟ ಇರ್ಬೋದು, ಇಡೀ ವಿಶ್ವಕ್ಕೆ ಅಪಾಯಕಾರಿ. ಇದನ್ನು ಎಲ್ಲರೂ ಒಗ್ಗಟ್ಟಿನಿಂದ ಎದುರಿಸಿದರೆ, ಉಗ್ರ ಕೃತ್ಯ ಮತ್ತು ಭಯೋತ್ಪಾದನೆ ಕೃತ್ಯ ಎದುರಿಸಿದರೆ ಮಾತ್ರ ಜಗತ್ತು ಉಳಿಲಿಕ್ಕೆ ಸಾಧ್ಯ ಅಂತ ಒಂದು ಐತಿಹಾಸಿಕವಾಗಿ ಒಂದು ಮಾತನಾಡತಕ್ಕಂಥ. ಆ ಮುಖಾಂತರ ಎಲ್ಲೊಂದು ಕಡೆ ಅಮೆರಿಕ ಇಂಡೈರೆಕ್ಟ್ಲಿ ಕನ್ವಿನ್ಸ್ ಆಗೋ ರೀತಿ ಇದು ಯಾವ ಮಟ್ಟಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಭದ್ರತಾ ಮಂಡಳಿಯಲ್ಲಿ ಭಾರತ ತನ್ನ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಬೇಡಿಕೆ ಇಟ್ಟಿರ್ತಕ್ಕಂಥ. ಇದರಿಂದ ಎಲ್ಲೊಂದು ಕಡೆ ಅಮೆರಿಕ ಕನ್ವಿನ್ಸ್ ಆಗ್ತಕ್ಕಂಥದ್ದು. ಈಗಾಗಲೇ ರಷ್ಯಾ ನಮ್ಮ ಪರವಾಗಿರ್ತಕ್ಕಂಥದ್ದು, UK ನಮ್ಮ ಪರವಾಗಿರ್ತಕ್ಕಂಥದ್ದು, ಜರ್ಮನಿ ಕೂಡ ನಮ್ಮ ಪರವಾಗಿರ್ತಕ್ಕಂಥದ್ದು. ಹಾಗಾಗಿ ಭದ್ರತಾ ಮಂಡಳಿಯಲ್ಲಿ ನಮಗೆ ಕಾಯಂ ಸ್ಥಾನಮಾನ ಸಿಕ್ಕಿದ್ರೆ ಪಾಕಿಸ್ತಾನ ಬಹುಶಃ ವಿಶ್ವಸಂಸ್ಥೆ ಒಳಗಡೆ ಕೂಡ ಪಾಕಿಸ್ತಾನವನ್ನು ಎಲ್ಲೊಂದು ಕಡೆ ಒಂದು ಹಂತದಲ್ಲಿ ಅದನ್ನು ದೂರ ಇಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಆದರೆ ಒಂದು ದೇಶ ದಿವಾಳಿಯಾಗಿರ್ತಕ್ಕಂಥ ದೇಶ ತನ್ನ ಪರಮಾಣು ಅಸ್ತ್ರವನ್ನು ಬಲಪಡಿಸುವ ಕಾರಣಕ್ಕೆ ಅದು ಭಾರತ ಯುದ್ಧಕ್ಕೆ ಸಜ್ಜಾಗುವ ರೀತಿಯಲ್ಲಿ ಒಂದು ಬಲಪಡಿಸುವ ಮುಖಾಂತರ ಯಾವತ್ತಿದ್ರೂ ಥ್ರೆಟ್ ಆಗಿರ್ತಕ್ಕಂಥದ್ದು. ನಾವು ರಾಜತಾಂತ್ರಿಕವಾಗಿ ಈಗಾಗಲೇ ಒಂದು ಹಂತದ ಯಶಸ್ಸನ್ನು ಗಳಿಸಿರ್ತಕ್ಕಂಥದ್ದು. ಮತ್ತು ನಾವು 71ರ ಯುದ್ಧದಲ್ಲಿಲ್ಲ, ನಾವು 21ನೇ ಶತಮಾನದಲ್ಲಿ ಯುದ್ಧದಲ್ಲಿದ್ದೇವೆ ಮತ್ತು 2025 ಮತ್ತು ಅದರ ಆಚೆಗಿನ ಯುದ್ಧದಲ್ಲಿ ಇದ್ದೇವೆ ಅಂತ ಒಂದು ಸಂದೇಶವನ್ನು ವಿಶ್ವಕ್ಕೆ ರವಾನೆ ಮಾಡಿರ್ತಕ್ಕಂಥ. ಯಾಕಂತೇಳಿದ್ರೆ ಪಾಕಿಸ್ತಾನದ ಡ್ರೋನ್ನ ಹೊಡೆದುರುಳಿಸಿದ್ದು, ನಾವು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ದಾಳಿ ಮಾಡಿದ್ದು, ನಾವು ಉಗ್ರ ಕೃತ್ಯಕ್ಕೆ ಉಗ್ರರ ನೆಲೆಗಳಿಗೆ ಮಾತ್ರ ದಾಳಿ ಮಾಡ್ತೀವಿ, ನಾವು ಮಾನವ ವಿರೋಧಿ ಅಲ್ಲ, ಯಾವುದೇ ಹಾಸ್ಪಿಟಲ್ಗೆ ನಾವು ದಾಳಿ ಮಾಡಿಲ್ಲ, ಯಾವುದೇ ನಾಗರಿಕ ಸಮಾಜಕ್ಕೆ ನಾವು ದಾಳಿ ಮಾಡಿಲ್ಲ ಒಂದು ಮೆಸೇಜನ್ನು ಇದು ನಾವು ಮಾಡಿರೋ ಮುಖಾಂತರ ವಿಶ್ವಕ್ಕೆ ನಾವೊಂದು ಮೆಸೇಜನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಪೃಥ್ವಿ ಈಗಾಗಲೇ ಅವರಿಗೆ ಅಣ್ವಸ್ತ್ರ ಘಟಕಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಹೋದರೂ ಕೂಡ ನಮ್ಮಲ್ಲೂ ಕೂಡ ಅವರಿಗೆ ಪ್ರತ್ಯಸ್ತ್ರ ಇರ್ತಕ್ಕಂಥದ್ದು. ತಾವು ಅಣ್ವಸ್ತ್ರ ದಾಳಿಗೆ ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅಸ್ತ್ರವನ್ನು ಈಗಾಗಲೇ ನಾವು ರೆಡಿ ಮಾಡಿರ್ತಕ್ಕಂಥದ್ದು. ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳಂತ ಏನಿದ್ದಾವೆ ಅದನ್ನು ಹೊಡೆದುರುಳಿಸುವಂಥ ಸಾಧ್ಯತೆ ಇರ್ತಕ್ಕಂಥ. ಸುಮಾರು 600 ಕಿಲೋಮೀಟರ್ ದೂರದಿಂದ 200 ಗುರಿಗಳನ್ನ ಪತ್ತೆ ಹಚ್ಚುವಂಥದ್ದು ನಮ್ಮಲ್ಲಿ ಈಗ ಸಾಮರ್ಥ್ಯ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ನಿಮಗೆ ಸ್ವದೇಶಿ ಅಂದರೆ ನಾವು ನಮ್ಮ ಆತ್ಮನಿರ್ಭರ್ ಅಡಿಯಲ್ಲಿ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೂಡ ಸಿಸ್ಟಮ್ ಅಡಿಗೆ ಬರ್ತಕ್ಕಂಥ ಮಿಸೈಲನ್ನು ಕೂಡ ಪತ್ತೆ ಹಚ್ಚಿ ಹೊಡೆದುರುಳಿಸ್ತಕ್ಕಂಥ ಆಕಾಶ್ ಮಿಸೈಲ್ ಕೂಡ ನಮ್ಮಲ್ಲಿ ಇರ್ತಕ್ಕಂಥ. ಇದು ಸುಮಾರು 205 ಕಿಲೋಮೀಟರ್ ಮಿಸೈಲ್ಗಳನ್ನು ಪತ್ತೆ ಹಚ್ಚಿ ಧ್ವಂಸ ಮಾಡ್ತೀವಿ. ಇನ್ನು 400 ಟ್ರಿಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಮಿಸೈಲ್ ಪತ್ತೆ ಹಚ್ಚಿ ಅದನ್ನು ಹೊಡೆದಾಕ್ತಕ್ಕಂಥದ್ದು. ಸುದರ್ಶನ ಚಕ್ರ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದ ಕ್ಷಿಪಣಿಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ. ಒಟ್ಟಾರೆ ಭವಿಷ್ಯದಲ್ಲಿ ನಾವು ಪಾಕಿಸ್ತಾನವನ್ನು ಎಲ್ಲೊಂದು ಕಡೆ ವಿಶ್ವದ ಮಟ್ಟದಲ್ಲಿ ಪಾಕಿಸ್ತಾನ ಅದೊಂದು ಉಗ್ರ ರಾಷ್ಟ್ರ, ನೀವು ಕೊಡ್ತಕ್ಕಂಥ ಸಹಾಯ, ವಿಶ್ವಸಂಸ್ಥೆ ಇರ್ಬೋದು, IMF ಕೊಡ್ತಕ್ಕಂಥ ಸಹಾಯನ ಉಗ್ರ ಕೃತ್ಯ ಮತ್ತು ಭಯೋತ್ಪಾದನೆ ಕೃತ್ಯಕ್ಕೆ ಬಳಸುತ್ತೆ ಮತ್ತು ಅಪಾಯಕಾರಿಯಾಗಿ ಇಡೀ ಪ್ರಪಂಚಕ್ಕೆ ಅಪಾಯಕಾರಿ ರೀತಿಯಲ್ಲಿ ಅಣ್ವಸ್ತ್ರವನ್ನು ಆಧುನಿಕೀಕರಣಗೊಳಿಸ್ತದೆ. ಅದು ಮತ್ತು ಸೇಫ್ ಅಲ್ಲ ಮತ್ತು ಅನ್ನೋ ಒಂದು, ಯಾಕಂತೇಳಿದ್ರೆ ಪಾಕಿಸ್ತಾನದ್ದು ಅರಾಜಕತೆ ದೇಶ ಮತ್ತು ಉಗ್ರರ ನೆರವಿನಲ್ಲಿರ್ತಕ್ಕಂಥ ದೇಶ ಸಂದೇಶವನ್ನು ಈಗಾಗಲೇ ನಾವು ರವಾನೆ ಮಾಡಿರುವಂಥದ್ದು.